ರಾಹುಗ್ರಸ್ತ ಚಂದ್ರಗ್ರಹಣದ ಬಳಿಕ ಇವತ್ತು ವಿಶೇಷವಾಗಿ ನಿನ್ನೆ ದರ್ಭಾಬಂಧನಕ್ಕೆ ಒಳಗಾಗಿದ್ದಂತಹ ದೇವಸ್ಥಾನಗಳು ಶುಚಿಗೊಂಡು ಅದರಲ್ಲೂ ಪ್ರಮುಖವಾಗಿ ವಿಶೇಷವಾದಂತಹ ಸೇವಾ ಕೈಂಕರ್ಯಗಳನ್ನು ನೀಡುವುದಕ್ಕೆ ದೇವಸ್ಥಾನಗಳು ಸಿದ್ಧವಾಗಿದೆ. ರಾಜಧಾನಿಯ ಐತಿಹಾಸಿಕ ದೇವಸ್ಥಾನದಲ್ಲಿ ಗವಿಪುರ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲೂ ಕೂಡ ಬೆಳಗ್ಗೆ 5 ಗಂಟೆಯಿಂದಲೇ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಸೇವೆಗಳು ಕೂಡ ಸಲ್ಲಿಕೆ ಆಗ್ತಾ ಇದೆ. ನಿನ್ನೆ ಗ್ರಹಣದ ಕಾಲಕ್ಕಾಗಿ ದೇವಸ್ಥಾನವನ್ನ ನಿನ್ನೆ 11 ಗಂಟೆಗೆ ಕ್ಲೋಸ್ ಮಾಡಲಾಗಿತ್ತು. ಅದಕ್ಕೂ ಮುನ್ನ ಅಂದ್ರೆ ಪೂರ್ವ ಕಾಲದಲ್ಲಿಯೇ ವಿಶೇಷವಾದಂತಹ ಶಿವನಿಗೆ ರುದ್ರಾಭಿಷೇಕ ಮತ್ತು ವಿಶೇಷವಾದಂತಹ ಕ್ಷೀರಾಭಿಷೇಕ ಮಹಾಮಂಗಳಾರತಿಯನ್ನ ಮಾಡಿ 11 ಗಂಟೆಗೆ ದೇವಸ್ಥಾನವನ್ನ ದರ್ಭಾಬಂಧನ ಮಾಡಲಾಗಿತ್ತು. ಇದಾದ ಬಳಿಕ ಇವತ್ತೇ ದೇವಸ್ಥಾನವನ್ನ 5 ಗಂಟೆಗೆ ಓಪನ್ ಮಾಡಿ ಶುಚಿಗೊಳಿಸುವುದರ ಮೂಲಕ ಮತ್ತು ಶಿವನಿಗೆ ವಿಶೇಷವಾದಂತಹ ಅಲಂಕಾರ ಮತ್ತು ವಿಶೇಷ ಕ್ಷೀರಾಭಿಷೇಕ ಪಂಚಾಮೃತಾಭಿಷೇಕ ಸೇರಿದಂತೆ ವಿಶೇಷವಾದಂತಹ ಸೇವೆಗಳು ಕೂಡ ನಡೀತಾ ಇದೆ. ಹೀಗಾಗಿ ಸಾಕಷ್ಟು ಭಕ್ತಾದಿಗಳು ಕೂಡ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ನಿನ್ನೆ ಪೂರ್ವ ಕಾಲದಲ್ಲೂ ಕೂಡ ಸಾಕಷ್ಟು ಭಕ್ತಾದಿಗಳು ಬಂದು ದೇವರ ದರ್ಶನ ಪಡ್ಕೊಂಡಿದ್ರು. ಇವತ್ತು ಗ್ರಹಣದ ಮೋಕ್ಷದ ಬಳಿಕ ದೇವರ ಸನ್ನಿಧಾನಕ್ಕೆ ಬಂದು ದೇವರಿಗೆ ಅದರಲ್ಲೂ ಪ್ರಮುಖವಾಗಿ ಶಿವನಿಗೆ ವಿಶೇಷವಾದಂತಹ ಸೇವೆಗಳನ್ನು ಕೂಡ ಈಡೇರಿಸ್ತಾ ಇದ್ದಾರೆ. ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದಾರೆ. ಮಹಾಮಂಗಳಾರತಿ ಆಗಿರಬಹುದು, ಜೊತೆಗೆ ಕ್ಷೀರಾಭಿಷೇಕ ಆಗಿರಬಹುದು, ಪಂಚಾಮೃತಾಭಿಷೇಕ ಆಗಿರಬಹುದು, ವಿಶೇಷವಾದಂತಹ ಅಲಂಕಾರಗಳಿಂದ ಮತ್ತು ಈ ಕ್ಷೀರಾಭಿಷೇಕದ ಬಳಿಕ ಹೂವಿನ ಅಲಂಕಾರವನ್ನು ಕೂಡ ಶಿವನಿಗೆ ಮಾಡಲಾಗುತ್ತೆ. ಹೀಗಾಗಿ ಸದ್ಯಕ್ಕೆ ದೇವಸ್ಥಾನದಲ್ಲಿ ಸಾಕಷ್ಟು ಭಕ್ತಾದಿಗಳು ಕೂಡ ಗ್ರಹಣದ ಮೋಕ್ಷದ ಬಳಿಕ ಇವತ್ತು ಬೆಳ್ಳಂಬೆಳಗ್ಗೆಯಿಂದನೇ ಭಕ್ತಾದಿಗಳು ಬರ್ತಾ ಇದ್ದಾರೆ. ಗವಿಗಂಗಾಧರೇಶ್ವರನ ದರ್ಶನ ಪಡೆದುಕೊಳ್ತಾ ಇದ್ದಾರೆ. ನಿನ್ನೆ ಪ್ರಮುಖವಾಗಿ ಚಂದ್ರಗ್ರಹಣದ ಸಮಯದಲ್ಲಿ ದೇವಸ್ಥಾನವನ್ನ ಕ್ಲೋಸ್ ಮಾಡಲಾಗಿತ್ತು. ಇದಾದ ಬಳಿಕ ಇವತ್ತು ದೇವಸ್ಥಾನವನ್ನ ಮತ್ತೆ ಸಹಜವಾಗಿ ಬೆಳಗ್ಗೆಯಿಂದಲೇ ವಿಶೇಷವಾದಂತಹ ಪೂಜಾ ಸೇವೆಗಳನ್ನ ನೀಡುವುದರ ಜೊತೆಗೆ ಮತ್ತು ಭಕ್ತಾದಿಗಳಿಗೆ ದರ್ಶನವನ್ನು ನೀಡುವ ದೃಷ್ಟಿಕೋನದಿಂದ 5 ಗಂಟೆಯಿಂದಲೇ ವಿಶೇಷ ಅಭಿಷೇಕ ಮತ್ತು ಪಂಚಾಮೃತ ಅಭಿಷೇಕಗಳನ್ನು ಕೂಡ ಮಾಡಲಾಗ್ತಾ ಇದೆ. ಹೀಗಾಗಿ ಗ್ರಹಣ ಮೋಕ್ಷದ ಬಳಿಕ ಸಾಕಷ್ಟು ಭಕ್ತಾದಿಗಳು ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ದೇವರ ದರ್ಶನವನ್ನು ಪಡೆದುಕೊಂಡು ಪುನೀತರಾಗ್ತಾ ಇರೋದು ಕೂಡ ಸದ್ಯಕ್ಕೆ ರಾಜಧಾನಿಯ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಕಂಡು ಬರ್ತಾ ಇರುವಂತದ್ದು. ಕ್ಯಾಮರಾಮನ್ ಸಂದೇಶ್ ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ ಟಿವಿ.